ಕೋಲಾರ ನಗರದ ಹೊರವಲಯದ ಡಿಸಿ ಕಚೇರಿ ಎದುರು ಇರುವ ಆರ್ಎಂ ಗೋಲ್ಡನ್ ಸಿಟಿಯ ಶ್ರೀ ಲಕ್ಷ್ಮೀ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ, ಶ್ರೀ ಅಭಯ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ನಿರ್ಮಾಣವಾಗಿ 1 ವರ್ಷವಾಗಿದ್ದು, ಮೊದಲನೇ ವರ್ಷ ಕಾರ್ತಿಕ ಮಾಸದ 4ನೇ ಸೋಮವಾರದಂದು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ರುದ್ರಾಭಿಷೇಕ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕರಿಸಿದರು. ಇಲ್ಲಿನ ಭಕ್ತಾದಿಗಳು ಮಾತನಾಡಿ, ಈ ದೇವಸ್ಥಾನ ಮಹಿಮಾನ್ವಿತವಾಗಿದ್ದು ಭಕ್ತಾದಿಗಳು ಕೋರಿಕೆಗಳು ಸಕಾಲಕ್ಕೆ ನೆರವೇರುತ್ತಾ ಇವೆ ಅಂತ ತಿಳಿಸಿದರು. ಜನವರಿಯಲ್ಲಿ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ಮಾಡಲಿದ್ದು, ಭಕ್ತಾದಿಗಳು ದಾನಿಗಳು ಈ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡುವುದಾದರೆ ಆರ್ಎಂ ಗೋಲ್ಡನ್ ಸಿಟಿಯಲ್ಲಿರುವ ದೇವಸ್ಥಾನದ ಆಡಳಿತ ಮಂಡಳಿಗೆ ನೀಡಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಜಯರಾಮ್, ಚಂದ್ರಶೇಖರ ಮಾವಹಳ್ಳಿ, ರಮೇಶ್, ಐರಾಜು, ಬಾಲಣ್ಣ, ಶ್ರೀನಿವಾಸ್, ಸತೀಶ್, ಲಕ್ಷ್ಮೀಪತಿ, ತ್ಯಾಗರಾಜ್ ರೆಡ್ಡಿ, ಶ್ರೀನಿವಾಸ್ ಸಿ, ಆರ್ ಗೌಡ, ಗೌರಮ್ಮ, ವಿಶ್ವನಾಥ ನಿವಾಸಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ನಮಸ್ಕಾರಗಳು. ಆರ್ಎಂ ಗೋಲ್ಡನ್ ಸಿಟಿ ವತಿಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಲಕ್ಷದೀಪೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆಯೊಂದಿಗೆ ನಡೆದಿರುತ್ತೆ. ಎಲ್ಲರೂ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ. ಬೆಳಗಿಂದ ದೀಪಾಲಂಕಾರ ಮತ್ತು 2 ಗಂಟೆಗೆ ಸ್ಟಾರ್ಟ್ ಆಯಿತು. ಅಭಿಷೇಕ, ಅಭಿಷೇಕ, ಪೂಜಾ ಕಾರ್ಯಕ್ರಮಗಳು ಹಾಗೂ ದೀಪಾಲಂಕಾರ ಎಲ್ಲ ಕಾರ್ಯಕ್ರಮಗಳು ಇವತ್ತಿನ ದಿನ ಹಮ್ಮಿಕೊಳ್ಳಲಾಗಿದೆ. ಸೇರಿದ್ದು ಈಗ ಸುಮಾರು 500 ಜನ, 500ರಿಂದ 600 ಜನ ಇವತ್ತು ಸೇರಿರ್ತಾರೆ. ಇದು ಇನ್ನೂ ಹೊಸ ದೇವಾಲಯ ನಮ್ಮದು. ಈಗೀಗ ಎಲ್ಲ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಭಕ್ತಾದಿಗಳು ಅಂದ್ಕೊಂಡಿದ್ದೆಲ್ಲನೂ ಈಗ ಆಗ್ತಾ ಇದೆ ಅಂತ, ಇಚ್ಛಾರ್ಥಗಳು ಆಗ್ತಾ ಇದೆ ಅಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ಆಗಮಿಸ್ತಾರೆ. ಪ್ರಶ್ನೆಗಳಲ್ಲಿ ದೇವಸ್ಥಾನ ಮುನ್ಸೂಚನೆಗಳು ಕಾಣಿಸ್ತವೆ. ಸರಿ, ಇದೇ ಮೊದಲನೇ ವರ್ಷ ನಮ್ಮ ಗೋಲ್ಡನ್ ಸಿಟಿಯಲ್ಲಿ ಮೊದಲನೇ ವರ್ಷ ಕಾರ್ಯಕ್ರಮಗಳು ಆರಂಭಿಸಿದ್ದು. ಇದೇ ಮೊದಲನೇ ಲಕ್ಷದೀಪೋತ್ಸವ ಕಾರ್ಯಕ್ರಮ ಆಗಿದೆ. ಮುಂದೆ ಆಲೋಚನೆ ವೆಂಕಟೇಶ್ವರ ಸ್ವಾಮಿ, ಹನುಮ ಮತ್ತು ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಆರ್ಎಂ ಗೋಲ್ಡನ್ ಸಿಟಿ. ಆರ್ಎಂ ಗೋಲ್ಡನ್ ಸಿಟಿಯಲ್ಲಿ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ಆಲ್ರೆಡಿ 1 ವರ್ಷ ಆಗ್ತಾ ಬರ್ತಾ ಇದೆ. ಈ 1 ವರ್ಷದಲ್ಲಿ ಕಾರ್ತಿಕ ಮಾಸ ಕಡೆ ಸೋಮವಾರ ಮೊದಲನೇ ವರ್ಷ ಪ್ರಾರಂಭಿಸಿದ್ದು. ಈ ಮೊದಲನೇ ವರ್ಷದಲ್ಲಿ ನಾವು ಒಂದು ಪ್ರಯತ್ನ ಪಟ್ಟಿದ್ರೆ ಈಗ ಸುಮಾರು 1000ರಿಂದ 2000 ಜನವರೆಗೂ ನಮಗೆ ಒಂದು ಅಂದಾಜಿತ್ತು. ಆದರೆ ಒಂದು 1500 ಜನ ಬಂದಿದ್ದಾರೆ. ನಮಗೆ ತುಂಬ ಸಂತೋಷ ಆಗಿದೆ. ಇದನ್ನು ನೋಡಿದಾಗ ಭಕ್ತಾದಿಗಳು ಮತ್ತು ಒಂದು ದೇವರ ಕೃಪೆ ತುಂಬ ಚೆನ್ನಾಗಿದೆ ನಮ್ಮ ಮೇಲೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯಿಂದ ನಡೆದಿದೆ. ಬೆಳಗ್ಗೆ ಪೂಜೆ ಕಾರ್ಯಕ್ರಮ ಇತ್ತು. ಈಗ ಸಂಜೆ 2 ಗಂಟೆ ಮೇಲೆ ಪ್ರಯತ್ನ ಪಟ್ಟು 2 ಗಂಟೆ ಆದಮೇಲೆ ರುದ್ರಾಭಿಷೇಕ ಮತ್ತು ವಾದ್ಯಗೋಷ್ಠಿ ಮತ್ತು ಅನ್ನ ಸಂತರ್ಪಣೆ ಎಲ್ಲ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಭಾಗಿಸಿದ ಭಕ್ತಾದಿಗಳು, ಆರ್ಎಂ ಗೋಲ್ಡನ್ ಸಿಟಿ ನಿವಾಸಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಾವು ತುಂಬ ಹೃದಯಪೂರ್ವಕ ಕೃತಜ್ಞತೆಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನೆಕ್ಸ್ಟ್ ಜನವರಿಯಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ಬರ್ತಾ ಇದೆ. ಅದನ್ನು ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಎಲ್ಲ ನಿವಾಸಿಗಳು ಮಾತಾಡ್ಕೊಂಡಿದ್ದೀವಿ. ಭಕ್ತಾದಿಗಳು ಏನಾದರೂ ಧನ ಸಹಾಯ ಮಾಡುವಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಇಲ್ಲಿ ಆರ್ಎಂ ಗೋಲ್ಡನ್ ಸಿಟಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಕ್ಕೆ ನೀವು ಧನ ಸಹಾಯ ಮಾಡ್ಬೋದು ಸರ್. ಯಾಕೆಂದರೆ ತುಂಬ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಮಾಡಬೇಕು ಅಂತ ತುಂಬ ಆಸೆಯಿಂದ ನಾವು ಕಾಯ್ತಾ ಇದ್ದೀವಿ. ಅದಕ್ಕೆಲ್ಲರ ಸಹಕಾರ ಏನು ನಿವಾಸಿಗಳೆಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಇಡೀ ಕೋಲಾರ ಜಿಲ್ಲೆಯ ಎಲ್ಲರ ಒಂದು ಸಹಕಾರ ನಮಗೆ ಬೇಕಾಗಿದೆ. ಇದನ್ನು ಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರು ನಮಗೆ ಸಹಕರಿಸಬೇಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸೋಕ್ಕೆ ಇದೇ ಮೊದಲನೇ ವರ್ಷ. ಆ್ಯಕ್ಚುಲಿ ಇದು ಜನವರಿಯಲ್ಲಿ ಬರುತ್ತೆ. 1 ವರ್ಷ ಕಂಪ್ಲೀಟ್ ಆಗುತ್ತೆ. ಆದರೆ ಈ ದೇವಸ್ಥಾನದ ಈ ಒಂದು ಇದರಲ್ಲಿ ನಮಗೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಜನ ಬಂದು ಭಕ್ತಾದಿಗಳು ಬರ್ತಾ ಇರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ವೈಕುಂಠ ಏಕಾದಶಿ ಮಾಡ್ತೀವಿ. ವೈಕುಂಠ ಏಕಾದಶಿ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಮ್ಮ ಒಬ್ಬರಿಂದ ಸಾಧ್ಯ ಆಗಲ್ಲ. ಇಡೀ ನಮ್ಮ ಕೋಲಾರ ತಾಲೂಕು ಇರ್ಬೋದು, ಈಗ ಕೋಲಾರ ಜಿಲ್ಲೆ ಇರ್ಬೋದು, ಇಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಆಗಲಿ, ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ವೆಹಿಕಲ್ಸ್ ಬಂದರೆ ಎಲ್ಲಕ್ಕೂ ತುಂಬ ಅನುಕೂಲ ಇದೆ. ಈಗ ಎಲ್ಲ ಯಾಕಂದರೆ ಟೌನ್ ಸಿಸ್ಟಮಲ್ಲಿ ಟೌನಲ್ಲಿರೋದಕ್ಕೆ ತುಂಬ ನುಗ್ಗಲು ಅದೆಲ್ಲ ಇದೆ. ಅದನ್ನು ನೋಡಿ ನಾವು ಅದನ್ನೆಲ್ಲ ಯೋಚನೆ ಮಾಡಿ ಕೂತು ಅದ್ರ ಬಗ್ಗೆ ತುಂಬ ನಿರ್ಧಾರ ತಗೊಂಡು ಒಂದು ಅನಿಸಿಕೆ ಅಂದ್ಕೊಂಡಿದ್ದೀವಿ. ಆದರೆ ಭಗವಂತನ ಕೃಪೆಯಿಂದ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ. ಆ ಭಗವಂತನ ಕೃಪೆಯಿಂದ ಮತ್ತು ಜನಗಳ ಸಹಕಾರದಿಂದ ನಾವು ವಿಜೃಂಭಣೆಯಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ